ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತಹ ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಇದು ಪೇಪರ್ 2 ಮಾಡೆಲ್ ಕ್ವೆಶ್ಚನ್ ಪೇಪರ್ ಆಗಿದೆ, ಪೇಪರ್ 2 ಮತ್ತು ಇದರದ್ದು 15ನೇ ಮಾಡೆಲ್ ಕ್ವೆಶ್ಚನ್ ಪೇಪರ್. ಅದಕ್ಕೋಸ್ಕರ ಹೊಸ ಬಂದಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಟ್ರೆ ಮತ್ತು ಕೊನೆವರೆಗೂ ನೋಡಿ. ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಮೊದಲನೇ ಪ್ರಶ್ನೆ ನೋಡಿ, ಷಟ್ಪದಿ ಬ್ರಹ್ಮ ಎಂದು ಇವರನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಷಟ್ಪದಿ ಬ್ರಹ್ಮ ಅಂತ ಕರೆಯುವುದು ಯಾರನ್ನಪ್ಪ ಅಂತಂದರೆ ಆಪ್ಷನ್ ಡಿ, ರಾಘವಂಕರನ್ನ ಷಟ್ಪದಿಯ ಬ್ರಹ್ಮ ಅಂತ ಕರೆಯಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಎರಡನೇ ಪ್ರಶ್ನೆ. ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆ ಅನ್ಕೊಂತೀನಿ, ಅದನ್ನು ಕೂಡ ಅಡ್ಜಸ್ಟ್ ಮಾಡಿಕೊಡ್ರಿ. ಇನ್ನು ಮಕ್ಕಳು ಹಾಲನ್ನು ಕುಡಿಯುತ್ತಾರೆ ಆದರೆ ಅವರಿಗೆ ಕೊಡಲು ಸಾಕಷ್ಟು ಹಾಲಿಲ್ಲ, ಇದು ಯಾವ ವಾಕ್ಯವಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಮಕ್ಕಳು ಹಾಲನ್ನು ಕುಡಿಯುತ್ತಾರೆ ಮತ್ತು ಆದರೆ ಅವರಿಗೆ ಕೊಡಲು ಸಾಕಷ್ಟು ಹಾಲಿಲ್ಲ ಅನ್ನುವಂಥದ್ದು ಒಂದು ಸಂಯೋಜಿತ ವಾಕ್ಯವಾಗುತ್ತೆ. ಇದು ಸಂಯೋಜಿತ ವಾಕ್ಯ, ಯಾಕಂತಂದರೆ ಹೊಂದಿಸಿ ಸರಿಯಾಗಿ ಬರೆಯಲಾಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಇವು ಕನ್ನಡ ಗ್ರಾಮರ್ ಪ್ರಶ್ನೆಗಳಿದ್ದಾವೆ, ಮತ್ತು ನೆಕ್ಸ್ಟ್ ಏನು ಬರ್ತವೆ, ಇಂಗ್ಲೀಷ್ ಗ್ರಾಮರ್ ಪ್ರಶ್ನೆಗಳು ಬರ್ತವೆ, ಕೊನೆಗೆ ಕಂಪ್ಯೂಟರ್ ನಾಲೆಜ್ ಪ್ರಶ್ನೆಗಳು ಬರ್ತವೆ. ಸೊ ಕ್ವಶನ್ ಪೇಪರ್ ಇದೇ ಟೈಪ್ ಪ್ಯಾಟರ್ನ್ದಲ್ಲಿ ಇರುತ್ತೆ. ಪೇಪರ್ 2 ಇದು. ಪೇಪರ್ 1 ಆಲ್ರೆಡಿ ನಾವು ಒಂದು 50 ಕ್ವಶನ್ ಪೇಪರ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ, ಅದನ್ನು ಕೂಡ ನೋಡ್ಕೊಟ್ರಿ ಹೊಸದಾಗಿರೋರು. ಇನ್ನು ಡೈಲಿ ನೋಡ್ತಾ ಇರೋರು ಡೈಲಿ ಮಿಸ್ ಮಾಡದೆ ನೋಡ್ತಾ ಇರಿ. ಸಂಜೆ 6 ಗಂಟೆಗೆ ಈ ಸೀರೀಸ್ ವಿಡಿಯೋ ಬರುತ್ತೆ. ಇನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಕನಕದಾಸರ ಕೃತಿ ಅಲ್ಲ ಅಂತ ಕೇಳಿದ್ದಾರೆ. ಸೊ ಈ ಕೆಳಗಿನವುಗಳಲ್ಲಿ ಕನಕದಾಸರ ಕೃತಿ ಅಲ್ಲ ಅಂತ ಯಾವುದಂದರೆ, ಇಲ್ಲಿ ಹರಿಭಕ್ತ ಸಾರ ಅವ್ರದ್ದಿದೆ, ನಳಚರಿತೆಯನ್ನು ಕನಕದಾಸರು ಬರೆದಿದ್ದಾರೆ, ಮತ್ತು ರಾಮದಾನ ಚರಿತೆಯನ್ನು ಕೂಡ ಕನಕದಾಸರು ಬರೆದಿದ್ದಾರೆ. ಇಲ್ಲಿ ನೋಡಿ, ಗದುಗಿನ ಭಾರತ ಅವರ ಕೃತಿ ಅಲ್ಲ, ಇದು ಕುಮಾರವ್ಯಾಸರು ಬರೆದಿರ್ತಕ್ಕಂಥ ಕೃತಿಯಾಗಿದೆ. ಅದಕ್ಕೋಸ್ಕರ ಇದು ಇಲ್ಲಿ ತಪ್ಪಾಗುತ್ತೆ, ಆಪ್ಷನ್ ಸಿ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, 4ನೇ ಪ್ರಶ್ನೆ. ಐತಿಹಾಸಿಕ ಸ್ಥಳ ಬಾದಾಮಿ ಇರತಕ್ಕಂಥ ಜಿಲ್ಲೆ ಯಾವುದು ಅಂತ ಕೇಳಿದರೆ, ಸೊ ಚಾಲುಕ್ಯರ ರಾಜಧಾನಿ ಆದಂಥ ಹಿಂದಿನ ಹೆಸರು ಇದಕ್ಕೆ ವಾತಾಪಿ ಅಂತ ಕರೆಯಲಾಗುತ್ತಿತ್ತು. ವಾತಾಪಿ ಬಾದಾಮಿ ಇನ್ನೊಂದು ಹೆಸರು, ಮತ್ತು ಇದನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಪ್ರಸ್ತುತ. ನೆಕ್ಸ್ಟ್ ಕ್ವಶನ್, ನಮ್ಮ ಜಿಲ್ಲೆ ಕೂಡ ಬಾದಾಮಿ ಆಗಿದೆ. ನಮ್ಮ ಚಾನಲ್ ಹೆಸರು ಚಾಲುಕ್ಯ ಅಕಾಡೆಮಿ, ಅದು ಕೂಡ ಬಾದಾಮಿಯಲ್ಲಿ ಇರ್ತಕ್ಕಂಥದ್ದಾಗಿದೆ. ಇನ್ನು ಸ್ವರಾಕ್ಷರಗಳ ಆಶ್ರಯವಿಲ್ಲದೆ ಉಚ್ಚರಿಸಲಾಗದ ವರ್ಣಗಳು ಏನೆಂದು ಕರೆಯುತ್ತಾರೆ? ಸ್ವರಾಕ್ಷರಗಳ ಆಶ್ರಯವಿಲ್ಲದೆ ಉಚ್ಚರಿಸಲಾಗುವ ವರ್ಣಗಳಿಗೆ ಯೋಗವಾಹಗಳು ಅಂತ ಕರೆಯಲಾಗುತ್ತದೆ. ನೋಡ್ಕೊಡ್ರಿ, ಡೆಫಿನೇಷನ್ ಕೊಟ್ಟು ಈ ಟೈಪ್ ಯಾವುದನ್ನು ಏನಕ್ಕೆ ಕರೀತಾರೆ ಅಂತ ಕೇಳ್ಬೋದು. ಅದು ಕೂಡ ಇನ್ನು ವ್ಯಂಜನಕ್ಕೆ, ಇಲ್ಲಿ ನೋಡಿ, ವ್ಯಂಜನಕ್ಕೆ ಸ್ವರ ಸೇರಿದರೆ ಏನಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಯಾವುದೇ ಒಂದು ವ್ಯಂಜನಕ್ಕೆ ಸ್ವರ ಬಂದು ಸೇರಿದಾಗ ಅದು ಗುಣಿತಾಕ್ಷರವಾಗುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್, ವ್ಯಂಜನಕ್ಕೆ ವ್ಯಂಜನ ಬಂದು ಸೇರಿದಾಗ ಏನಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ವ್ಯಂಜನಕ್ಕೆ ವ್ಯಂಜನ ಬಂದು ಸೇರಿದಾಗ ಅದು ಸಂಯುಕ್ತಾಕ್ಷರವಾಗುತ್ತೆ. ವ್ಯಂಜನಕ್ಕೆ ವ್ಯಂಜನ ಸೇರಿದರೆ ಸಂಯುಕ್ತಾಕ್ಷರ, ವ್ಯಂಜನಕ್ಕೆ ಸ್ವರ ಬಂದು ಸೇರಿದರೆ ಅದು ಗುಣಿತಾಕ್ಷರ. ನೆಕ್ಸ್ಟ್, ಇನ್ನು ಹಳ್ಳಿ ಪ್ಲಸ್ ಅಲ್ಲಿ, ಹಳ್ಳಿಯಲ್ಲಿ, ಇದು ಯಾವ ಸಂಧಿ ಅಂತ ಕೇಳಿದ್ದಾರೆ. ಸೊ ಹಳ್ಳಿ ಪ್ಲಸ್ ಅಲ್ಲಿ, ಹಳ್ಳಿಯಲ್ಲಿ ಅನ್ನುವಂಥದ್ದೊಂದು ಆಗಮ ಸಂಧಿ ಆಗಿದ್ದು ಆಗಮ ಸಂಧಿಯಲ್ಲಿ ಬರುತ್ತೆ. ನೆಕ್ಸ್ಟ್, ಕಂದ ಪದ್ಯದಲ್ಲಿ ಎಷ್ಟು ಪಾದಗಳಿವೆ ಅಂತ ಕೇಳಿದರೆ, ಸೊ ಕಂದ ಪದ್ಯದಲ್ಲಿ ಕಂಡು ಬರ್ತಕ್ಕಂಥ ಪಾದಗಳು 4 ಪಾದಗಳು. ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್, ಮಣ್ಣಿನ ಎಂಬ ಪದದ ವಿಭಕ್ತಿ ಪ್ರತ್ಯಯ ಏನು ಅಂತ ಕೇಳಿದರೆ, ಸೊ ಮಣ್ಣಿನ ಷಷ್ಠಿ ವಿಭಕ್ತಿ ಪ್ರತ್ಯಯ ಇಲ್ಲಿ ಕಂಡುಬರುತ್ತೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂತಹ ಉತ್ತರವಾಗುತ್ತೆ. ನೆಕ್ಸ್ಟ್, ಮಣಿ ಪ್ಲಸ್ ಇಂದ್ರ, ಮುನೀಂದ್ರ, ಇದು ಯಾವ ಸಂಧಿ ಅಂತ ಕೇಳಿದರೆ, ಸೊ ಮಣಿ ಪ್ಲಸ್ ಇಂದ್ರ, ಮುನೀಂದ್ರ, ಇದು ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್, ಅಜ್ಜ ಇದಕ್ಕೆ ತತ್ಸಮ ಪದ ಯಾವುದು ಅಂತ ಕೇಳಿದ್ದಾರೆ. ಸೊ ಪ್ರತಿಯೊಂದು ಕ್ವಶನ್ ಪೇಪರ್ನಲ್ಲಿ ಈ ಒಂದು ತತ್ಸಮ ತದ್ಭವದ ಮೇಲೆ ಮಿನಿಮಮ್ ಒಂದು ಕ್ವಶನ್ ಇರುತ್ತೆ. ಸೊ ಅಜ್ಜ ಪದಕ್ಕೆ ತತ್ಸಮ ಯಾವುದು ಅಂದರೆ ಆರ್ಯ, ಆರ್ಯ ಅನ್ನುವಂಥದ್ದು ಅಜ್ಜ ಪದಕ್ಕೆ ತತ್ಸಮ ಪದವಾಗಿದೆ. ನೆಕ್ಸ್ಟ್, ಹಿತವಚನ, ಹಿತವಚನ ಪದದಲ್ಲಿಯ ಗುಣವಾಚಕ ಯಾವುದು ಅಂತ ಕೇಳಿದರೆ, ಸೊ ಹಿತವಚನ ಪದದಲ್ಲಿ ಹಿತ ಅನ್ನುವಂಥದ್ದು ಗುಣವಾಚಕವಾಗಿದೆ. ಇದು ಹಿತ ಅನ್ನುವಂಥದ್ದು ಗುಣವಾಚಕ ಕಂಡುಬರುತ್ತೆ ಇಲ್ಲಿ. ನೆಕ್ಸ್ಟ್, ನಿಂತರು, ಇದರ ಧಾತು ರೂಪ ಏನು ಅಂತ ಕೇಳಿದೆ. ಸೊ ನಿಂತರು ಪದದ ಧಾತು ರೂಪ ಏನಪ್ಪ ಅಂತಂದರೆ ನಿಲ್ಲು ಅನ್ನುವುದಾಗುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್, ತಿಂದರು, ಇದರ ಧಾತು ರೂಪ ಏನು ಅಂತ ಕೇಳಿದರೆ, ಸೊ ಧಾತು ರೂಪ ಅಂದರೆ ಮೂಲ ಅದರ ಯಾವ ಪದದಿಂದ ಅದು ಬಂದಿದೆ ಅನ್ನುವುದಾಗುತ್ತೆ. ಇಲ್ಲಿ 3ನೇದು ತಿನ್ನು ಅನ್ನುವಂಥದ್ದು ತಿಂದರು ಪದದ ಧಾತು ರೂಪವಾಗಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗುತ್ತೆ. ಇನ್ನು ಹೋಗು, ಹೋಗು ಧಾತುವಿನ ಭೂತಕಾಲದ ಕ್ರಿಯಾಪದ ಏನು ಅಂತ ಕೇಳಿದ್ದಾರೆ. ಹೋಗು ಧಾತುವಿನ ಭೂತಕಾಲ, ಭೂತಕಾಲದನ್ನು ಆಲ್ರೆಡಿ ಆಗಿರೋದು ಹೋಗಿದ್ದನು ಅನ್ನೋದಾಗುತ್ತೆ. ಹೋಗಿದ್ದನು ಅನ್ನುವಂಥದ್ದು ಹೋಗು ಧಾತುವಿನ ಭೂತಕಾಲ ಪದವಾಗಿದೆ. ಇನ್ನು ವಸುದೆ, ವಸುದೆ ಪದದ ಅರ್ಥವೇನು ಅಂತ ಕೇಳಿದರೆ, ವಸುದೆ ಅಂತ ಅಂದರೆ ಭೂಮಿ ಅಂತ ಕರೆಯಲಾಗುತ್ತದೆ. ಭೂಮಿಗೆ ಇನ್ನೊಂದು ಅಕ್ಷರ ವರ್ಡ್ ವಸುದೆ.
ನೆಕ್ಸ್ಟ್ ನೋಡೋದಾದರೆ ದಿಶಾ ಪದದ ತದ್ಭವ ರೂಪ ಏನು ಅಂತ ಕೇಳಿದ್ದಾರೆ. ಸೊ ದಿಶಾ ಪದದ ತದ್ಭವ ರೂಪ ದೆಸೆ ಅನ್ನುವುದು ಸರಿಯಾಗುತ್ತೆ. ಇಲ್ಲಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ತ್ಯಾಗ ಪದದ ತದ್ಭವ ರೂಪ ಏನು ಅಂತ ಕೇಳಿದ್ದಾರೆ. ಸೊ ತ್ಯಾಗ ಪದದ ತದ್ಭವ ರೂಪ ಅಂತ ತ್ಯಾಗ ಅನ್ನುವಂಥದ್ದಾಗುತ್ತೆ. ನೆಕ್ಸ್ಟ್ ಮಾನಿನಿಗೆ ಪ್ಲಸ್ ಇನಿತು ಇದನ್ನು ಕೂಡಿಸಿ ಬರೆದರೆ ಏನಾಗುತ್ತದೆ ಅಂತ ಕೇಳಿದರೆ. ಸೊ ಇದನ್ನು ಕೂಡಿಸಿ ಬರೆದರೆ ಮಾನಿನಿಗಿನಿತು ಆಗುತ್ತೆ. ಮಾನಿನಿಗಿನಿತು ಆಗುತ್ತೆ, ನೆನಪಿಟ್ಕೊಳ್ರಿ. ಕೂಡಿಸಿ ಬರೆಯೋರ ಬಗ್ಗೆ ಕೇಳಿರ್ತಾರೆ. ನೆಕ್ಸ್ಟ್ ಬಟ್ಟೆ ಇದರ ನಾನಾರ್ಥ ಯಾವುದು ಅಂತ ಕೇಳಿದ್ದಾರೆ. ಬಟ್ಟೆ ಅಂತ ಅಂದರೆ ವಸ್ತ್ರ ಅಂತ ಕೂಡ ಕರಿತೀವಿ, ದಾರಿ ಅಂತ ಕೂಡ ಕರಿತೀವಿ. ಇಲ್ಲಿ ಆಪ್ಷನ್ ಎ ಸರಿಯಾಗುತ್ತೆ, ವಸ್ತ್ರ ದಾರಿ. ಇನ್ನು ಕಂದ ಇದರ ವಿವಿಧ ಅರ್ಥ ಏನು ಅಂತ ಕೇಳಿದರೆ. ಸೊ ಕಂದ ಅಂತ ಅಂದರೆ ಮಗುನ ಬರುತ್ತೆ ಮತ್ತು ಗೆಡ್ಡೆ ಅನ್ನೋದು ಕೂಡ ಬರುತ್ತೆ. ಕಂದ ಪದದ ವಿವಿಧ ಅರ್ಥ ಮಗು ಮತ್ತು ಗೆಡ್ಡೆ. ನೆಕ್ಸ್ಟ್ ಅಬಲೆ ಪದದ ವಿರುದ್ಧ ಪದ ಯಾವುದು ಅಂತ ಕೇಳಿದ್ದಾರೆ. ಸೊ ಅಬಲೆ ಸಬಲೆ. ಅಬಲೆ ಪದದ ವಿರುದ್ಧ ಪದ ಸಬಲೆ ಆಗುತ್ತೆ. ನೆಕ್ಸ್ಟ್ ಅನಾಚಾರ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದರೆ. ಸೊ ಅನಾಚಾರ ಪದದ ವಿರುದ್ಧಾರ್ಥಕ ಪದ ಆಚಾರ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ನಾಲಿಗೆ ಬಿಗಿ ಹಿಡಿ ಈ ನುಡಿಗಟ್ಟಿನ ಅರ್ಥ ಏನು ಅಂತ ಕೇಳಿದ್ದಾರೆ. ಸೊ ನಾಲಿಗೆ ಬಿಗಿ ಹಿಡಿ ಅನ್ನುವಂತಹ ನುಡಿಗಟ್ಟಿನ ಅರ್ಥ ಏನಪ್ಪ ಅಂತಂದರೆ ಮಿತಿಯಲ್ಲಿ ಮಾತಾಡೋ ಅನ್ನುವುದಾಗುತ್ತೆ. ಯಾವುದೊಂದು ಮಿತಿಯಿಂದ ಮಾತನಾಡೋದಕ್ಕೆ ನಾಲಿಗೆ ಬಿಗಿ ಹಿಡಿ ಅಂತ ಕೂಡ ಹೇಳಲಾಗುತ್ತದೆ. ಇನ್ನು ಹೊಟ್ಟೆಯುರಿ ಈ ನುಡಿಗಟ್ಟಿನ ಅರ್ಥ ಏನು. ಹೊಟ್ಟೆಯುರಿ ಅನ್ನುವಂತಹ ನುಡಿಗಟ್ಟಿನ ಅರ್ಥ ಅಸೂಯೆ ಪಡು. ಅಸೂಯೆ ಅನ್ನುವುದು ಇಲ್ಲಿ ಸರಿಯಾದಂತಹ ಉತ್ತರ. ಹೊಟ್ಟೆ ಕಿಚ್ಚು ಅಸೂಯೆ ಅಂತ ಹೇಳ್ಬೋದು. ಇನ್ನು ನೋಡು ಧಾತುವಿನ ವರ್ತಮಾನ ಕಾಲದ ರೂಪ ಏನು ಅಂತ ಕೇಳಿದ್ದಾರೆ. ಸೊ ವರ್ತಮಾನ ಕಾಲದ ರೂಪ ನೋಡುತ್ತಿಲ್ಲ ಅನ್ನುವುದು ಸರಿಯಾಗುತ್ತೆ. ಇಲ್ಲಿ ನೋಡು ಧಾತುವಿನ ವರ್ತಮಾನ ಕಾಲ. ಹಚ್ಚೇವು ಕನ್ನಡದ ದೀಪ ಈ ಪದ್ಯವನ್ನು ಬರೆದವರು ಯಾರು ಅಂತ ಕೇಳಿದರೆ. ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು DS ಕರ್ಕಿರವರು ಈ ಒಂದು ಹಚ್ಚೇವು ಕನ್ನಡದ ದೀಪ ಅನ್ನುವಂತಹ ಪದ್ಯವನ್ನು ಬರೆದವರಾಗಿದ್ದಾರೆ, DS ಕರ್ಕಿ. ನೆಕ್ಸ್ಟ್ ಒಂದು ಧಾತುವಿನ ಭವಿಷ್ಯತ್ ಕಾಲ ಏನು ಅಂತ ಕೇಳಿದರೆ. ಒಂದು ಅಲ್ಲ, ಓದು ಧಾತುವಿನ ಭವಿಷ್ಯತ್ ಕಾಲ ಏನಪ್ಪ ಅಂತಂದರೆ ಓದುವನು ಆಗುತ್ತೆ. ಭವಿಷ್ಯತ್ ಕಾಲ ಓದುವನು, ಮುಂದೆ ಆಗಬಹುದು ಆಗದೇ ಇರಬಹುದು. ಇನ್ನು ರಗಳೆ ಎಂಬುದು ಏನು ಅಂತ ಕೇಳಿದರೆ. ಸೊ ರಗಳೆ ಅನ್ನುವುದೊಂದು ಪದ್ಯವಾಗುತ್ತೆ. ರಗಳೆಗಳ ಗಂಟ ಅಂತ ಹರಿಹರ, ರಗಳೆಗಳ ಪಿತಾಮಹ ಇವರು ಹರಿಹರ. ಸೊ ಇದನ್ನು ರಗಳೆಗಳ ಏನಂತ ಅಂದರೆ ಇವು ಒಂದು ಪದ್ಯ, 3 ಸಾಲಿನ ಪದ್ಯಗಳು ಇವು. ನೆಕ್ಸ್ಟ್ ಜಲಗಾರ ನಾಟಕದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಸೊ ಜಲಗಾರ ನಾಟಕದ ಕರ್ತೃ ಕುವೆಂಪುರವರಾಗಿದ್ದಾರೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಇವಾಗ ನೋಡಿ, ಆಲ್ರೆಡಿ ಕನ್ನಡ ಗ್ರಾಮರ್ ಮುಗಿದು ಇಲ್ಲಿ ಇಂಗ್ಲೀಷ್ ಗ್ರಾಮರ್. ಭಾಳಷ್ಟು ಜನ ಇದನ್ನು ಸ್ಕಿಪ್ ಮಾಡ್ತೀರಿ ಅಥವಾ ಏನು ನೋಡೋದೇ ಇಲ್ಲ, ಬಿಟ್ಟು ಹೋಗ್ತೀರಿ. ಹಂಗೆ ಮಾಡೋಕೆ ಹೋಗ್ಬೇಡ್ರಿ, ಕೊನೆವರೆಗೂ ನೋಡಿ. ಯಾಕಪ್ಪ ಅಂತಂದರೆ ಕನ್ನಡ ಗ್ರಾಮರ್ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಇಂಗ್ಲೀಷ್ ಗ್ರಾಮರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಇದಕ್ಕೂ ಸೇಮ್ ಕ್ವಶನ್ಗಳು ಬಂದಿರ್ತವೆ. ಅದಕ್ಕೋಸ್ಕರ ಯಾವುದನ್ನು ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡ್ರಿ. ಇಲ್ಲಿ ಏನು ಕೇಳಿದ್ದಾರೆ ನೋಡಿ, ಅವರ್ ಡ್ಯಾಶ್ ಲಿವ್ಡ್ ಇನ್ ಕೇವ್ಸ್ ಆ್ಯಂಡ್ ಯೂಸ್ಡ್ ಕ್ರೂಡ್ ಇಂಪ್ಲಿಮೆಂಟ್ಸ್ ಅಂತ ಕೇಳಿದ್ದಾರೆ. ಸೊ ಅವರ್ ಆ್ಯನ್ಸಿಸ್ಟರ್ಸ್ ಅನ್ನೋದು ಇಲ್ಲಿ ಸರಿಯಾದ ಹೊಂದಾಣಿಕೆಯಾಗಿದೆ. ನಮ್ಮ ಪೂರ್ವಜರು ಗುಹೆಗಳಲ್ಲಿ ಜೀವಿಸಿದ್ದರು ಮತ್ತು ಕ್ರೂಡ್ ಇಂಪ್ಲಿಮೆಂಟ್ಸ್ಗಳನ್ನು ಅವರು ಒಳಗೊಂಡಿದ್ದರು ಅನ್ನೋದು ಆಪ್ಷನ್ ಬಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್ ದ ಬಾಯ್ ಹ್ಯಾಸ್ ರಿಟರ್ನ್ ಆಲ್ ದ ಆನ್ಸರ್ಸ್ ಟು ಅವರ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಒಬ್ಬ ಹುಡುಗ ತನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾನೆ. ನಮಗೆ ಯಾವ ರೀತಿಯಾಗಿ ಅಂತ ಅಂದರೆ ನಮಗೆ ಸ್ಯಾಟಿಸ್ಫೈ ಆಗುವ ರೀತಿ, ಸ್ಯಾಟಿಸ್ಫಿಕೇಷನ್ ಅನ್ನೋದು ಇಲ್ಲಿ ಸರಿಯಾಗುತ್ತೆ. ದ ಬಾಯ್ ಹ್ಯಾಸ್ ರಿಟರ್ನ್ ಆಲ್ ದ ಆನ್ಸರ್ಸ್ ಟು ಅವರ್ ಸ್ಯಾಟಿಸ್ಫಿಕೇಷನ್ ಅನ್ನೋದು ಸರಿಯಾದ ಹೊಂದಾಣಿಕೆ ಆಗುತ್ತೆ ಬಿಟ್ಟ ಸ್ಥಳ ಇಲ್ಲಿ ತುಂಬಿದಾಗ. ನೆಕ್ಸ್ಟ್ ಸುರೇಶ್ ಡ್ಯಾಶ್ ಎಕ್ಸಾಮಿನೇಷನ್ ಇನ್ ಹೈ ಫಸ್ಟ್ ಕ್ಲಾಸ್ ಅಂತ ಕೇಳಿದ್ದಾರೆ. ಸೊ ಸುರೇಶ್ ಗಾಟ್ ಥ್ರೂ ದ ಎಕ್ಸಾಮಿನೇಷನ್ ಇನ್ ದ ಫಸ್ಟ್ ಕ್ಲಾಸ್ ಅನ್ನೋದು ಇಲ್ಲಿ ಆಪ್ಷನ್ ಬಿ ಸಿ ಸರಿಯಾಗುತ್ತೆ. ಗಾಟ್ ಅವೇ ಬರೋಂಗಿಲ್ಲ, ಗೆಟ್ ಇನ್ ಬರೋಂಗಿಲ್ಲ, ಗೆಟ್ ರೈಡ್ಗೂ ಬರೋಂಗಿಲ್ಲ. ನೆಕ್ಸ್ಟ್ ಗಾಡ್ ಡಿಪೆಂಡ್ಸ್ ದ ಡ್ಯಾಶ್ ಅಂತ ಕೇಳಿದ್ರೆ. ಗಾಡ್ ಡಿಫೆನ್ಸ್ ದ ಡ್ಯಾಶ್ ಅಂತ ಕೇಳಿದರೆ ಗಾಡ್ ಡಿಫೆನ್ಸ್ ದ ರೈಟ್. ಬಿಟ್ಟ ಸ್ಥಳವನ್ನು ತುಂಬಿರಿ, ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ. ಗಾಡ್ ಯಾರು ಒಳ್ಳೆಯವರನ್ನು ಉಳಿಸಿಕೊಳ್ಳುತ್ತಾನೆ ಅನ್ನೋದು ಸರಿಯಾಗುತ್ತೆ ಇಲ್ಲಿ. ನೆಕ್ಸ್ಟ್ ಹಿ ಈಸ್ ನೋನ್ ಫಾರ್ ಹೀಸ್ ಫಿಲ್ಯಾಂಥ್ರೋಪಿ ಅಂತ ಕೇಳಿದರೆ. ಸೊ ಯಾರಿಗೆ ಫಿಲ್ಯಾಂಥ್ರೋಪಿಗೆ ಇದು ಪರಿಣಿತರಂತ ಹೇಳಿ ಚಾರಿಟಿ ಈಸ್ ನೋನ್ ಫಾರ್ ಈಸ್ ಫಿಲ್ಯಾಂಥ್ರೋಪಿ ಅನ್ನೋದು ಸರಿಯಾದ ಉತ್ತರವಾಗುತ್ತೆ ಇಲ್ಲಿ. ನೆಕ್ಸ್ಟ್ ಹಿ ಕೇಮ್ ಅಕ್ರಾಸ್ ಅ ಕ್ಯಾನಿಬಲ್ ಇನ್ ದ ಫಾರೆಸ್ಟ್ ಅಂತ ಕೇಳಿದರೆ. ಸೊ ಹಿ ಕೇಮ್ ಇಲ್ಲಿ ಸರಿಯಾದಂಥ ಉತ್ತರ ಮ್ಯಾನ್ ಈಟರ್ ಕೇಮ್ ಅಕ್ರಾಸ್ ದ ಕ್ಯಾನಿಬಲ್ ಇನ್ ದ ಫಾರೆಸ್ಟ್ ಅನ್ನೋದು ಸರಿಯಾದ ಹೊಂದಾಣಿಕೆ ಆಗುತ್ತೆ. ನೆಕ್ಸ್ಟ್ ಕ್ಯಾನಿಬಲ್ ಅಂತ ಅಂದರೆ
ದ ರಾಬರ್ ಟುಕ್ ಹೀಸ್ ಹೀಲ್ಸ್ ವೆನ್ ಹಿ ಸಾ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಕೇಳಿದ್ದಾರೆ. ಸೊ ಒಬ್ಬ ಕಳ್ಳ ಕಾಲಿಗೆ ಬುದ್ಧಿ ಹೇಳಿದ ಅಂತ ನಾವು ಕನ್ನಡದಲ್ಲಿ ಹೇಳ್ಬೋದು. ಪೊಲೀಸರನ್ನು ನೋಡಿದ ತಕ್ಷಣ ಅವನು ಕಾಲಿಗೆ ಬುದ್ಧಿ ಹೇಳಿದ ಅಂತ ಅಂದರೆ ಏನಪ್ಪ ಅಂತಂದರೆ ಇದರ ಅರ್ಥ ರ್ಯಾನ್ ಅವೇ ಫ್ರಮ್ ದ ಸೀನ್, ಅಲ್ಲಿಂದ ಓಡಿ ಹೋದ ಅನ್ನೋದು ಕಾಲಿಗೆ ಬುದ್ಧಿ ಹೇಳುವಂತಹ ಪದದ ಅರ್ಥ ಆಗುತ್ತೆ. ಅದೇ ಇಂಗ್ಲೀಷ್ನಲ್ಲಿ. ಇಂಗ್ಲೀಷ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ರೆ ಭಾಳ ಈಸಿ ಐತಿ. ಕನ್ನಡ ಗ್ರಾಮರ್ಗಿಂತ ಇಂಗ್ಲೀಷ್ ಗ್ರಾಮರ್ ಈಸಿ. ಸೊ ಅದಕ್ಕೋಸ್ಕರ ನೋಡ್ಕೊಡ್ರಿ. ಕನ್ನಡ ಗ್ರಾಮರ್ ನಾವು ಇಂಗ್ಲೀಷ್ ಮೀಡಿಯಮ್ರವರಲ್ಲ, ಅದಕ್ಕೋಸ್ಕರ ನಮಗೆ ಕನ್ನಡ ಗ್ರಾಮರೇ ಟಫ್ ಆಗುತ್ತೆ ನೋಡಿ. ದಿಸ್ ಶಾಪ್ ಡೀಲ್ಸ್ ಇನ್ ಜೆನ್ಯೂನ್ ಸ್ಪೇರ್ ಪಾರ್ಟ್ಸ್ ಅಂತ ಕೇಳಿದ್ದಾರೆ. ಸೊ ದಿಸ್ ಶಾಪ್ ಕೌಂಟರ್ ಫಿಟ್, ಇಲ್ಲಿ ಕೌಂಟರ್ ಫಿಟ್ ಅನ್ನುವಂಥದ್ದು ಡೀಲ್ಸ್ ವಿತ್ ಜೆನ್ಯೂನ್ ಸ್ಪೇರ್ ಪಾರ್ಟ್ಸ್ ಬಗ್ಗೆ ಏನೋ ಒಂದು ಶಾಪ್ ಇರುತ್ತಲ್ಲ ಅದಕ್ಕೆ ಕೌಂಟರ್ ಫಿಟ್ ಅಂತ ಕರೆಯಲಾಗುತ್ತದೆ. ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಅದು ಹೀಸ್ ಐಡಿಯಾಸ್ ಆರ್ ಟು ವೆಗ್ಯೂ ಟು ಅಂಡರ್ಸ್ಟ್ಯಾಂಡ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಕ್ಲಿಯರ್, ಅವನ ಐಡಿಯಾಗಳು, ವೆಗ್ಯೂ ಅಂತ ಅಂದರೆ ಕ್ಲಿಯರಾಗಿ ಅವನ ಅರ್ಥವಾಗುವಂಥದ್ದಿದ್ದವು ಅಂತ ಹೇಳ್ಬೋದು. ಇನ್ನು ಹೀ ಈಸ್ ಡಿಸ್ಟರ್ಬಿಂಗ್ ಯು, ಹೀ ಈಸ್ ಡಿಸ್ಟರ್ಬಿಂಗ್ ಅಂತ ಅಂದರೆ ಇದನ್ನು ಸರಿಯಾದ ಫಾರ್ಮ್ ಅಂದರೆ ಯು ಆರ್ ಬೀಯಿಂಗ್ ಡಿಸ್ಟರ್ಬ್ಡ್ ಬೈ ಹಿಮ್ ಅನ್ನೋದು ಒಂದು ಇದಾಗುತ್ತೆ, ಸರಿಯಾದ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಐ ಹ್ಯಾವ್ ಟೋಲ್ಡ್ ಅ ಲೈ ಹ್ಯಾಸ್ ಬಿನ್ ಟೋಲ್ಡ್ ಬೈ ಮೀ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇದರಲ್ಲಿ ತಪ್ಪಾದ ಆಯ್ಕೆಯನ್ನು ಗುರುತಿಸಿರಿ ಅಂತ ಕೇಳಿದರೆ ಕ್ರಿಸ್ಟೋಫರ್ ಕೊಲಂಬಸ್ ಇನ್ವೆಂಟೆಡ್ ಅಮೇರಿಕಾ, ಇದರಲ್ಲಿ ಏನು ತಪ್ಪು ಅಂತ ಕೇಳಿದ್ದಾರೆ. ಸೊ ಇನ್ವೆಂಟೆಡ್ ಅನ್ನೋದು ತಪ್ಪಾಗುತ್ತೆ, ಕ್ರಿಸ್ಟೋಫರ್ ಕೊಲಂಬಸ್ ಇನ್ವೆಂಟೆಡ್ ಅಲ್ಲ, ಫೌಂಡ್ ಅಮೇರಿಕಾ ಅನ್ನೋದು ಸರಿಯಾದ ಉತ್ತರವಾಗುತ್ತೆ. ನೆಕ್ಸ್ಟ್ ದ ಡೆಲ್ಲಿ ಈಸ್ ಕ್ಯಾಪಿಟಲ್ ಆಫ್ ಇಂಡಿಯಾ, ಇದರಲ್ಲಿ ಏನು ತಪ್ಪಿದೆ ಅಂತಂದರೆ ದ ಡೆಲ್ಲಿ ಅಂತ ಬರೋಂಗಿಲ್ಲ, ಡೆಲ್ಲಿ ಡೈರೆಕ್ಟ್ ಡೆಲ್ಲಿ ಈಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ, ಡೆಲ್ಲಿ ಈಸ್ ದ ಕ್ಯಾಪಿಟಲ್. ಇಲ್ಲಿ ದ ಬಂದಿದೆ, ಇಲ್ಲಿ ದಿ ಬಂದಿದೆ, ಇಲ್ಲಿ ಈ ರೀತಿಯ ಸೆಂಟೆನ್ಸ್ ಬರಲ್ಲ, ದ ಡೆಲ್ಲಿ ಅನ್ನೋದು ತಪ್ಪಾಗುತ್ತೆ. ನೆಕ್ಸ್ಟ್ ಯು ಶುಡ್ ಲಿಸನ್ ಟು ಯುವರ್ ಫಾದರ್ಸ್ ಅಡ್ವೈಸ್, ಇದರಲ್ಲಿ ಏನು ತಪ್ಪಪ್ಪ ಅಂತಂದರೆ ಇದು ಸರಿಯಾದ ವಾಕ್ಯವಾಗಿದೆ. ಯು ಶುಡ್ ಲಿಸನ್ ಟು ಯುವರ್ ಫಾದರ್ಸ್ ಅಡ್ವೈಸ್ ಅನ್ನೋದು ಒಂದು ಸರಿಯಾದ ವಾಕ್ಯ, ಇದರಲ್ಲಿ ಏನು ತಪ್ಪು ಕಂಡು ಬರುವುದಿಲ್ಲ. ನೆಕ್ಸ್ಟ್ ಸಿ ವಾಸ್ ಸ್ಟ್ಯಾಂಡಿಂಗ್ ಬಿಟ್ವೀನ್ ಅ ಕ್ರೌಡ್ ಆಫ್ ಚಿಲ್ಡ್ರನ್, ಇದರಲ್ಲಿ ಏನು ತಪ್ಪು ಅಂತ ಕೇಳಿದ್ದಾರೆ. ಸೊ ಇದು ಸ್ಟ್ಯಾಂಡಿಂಗ್ ಬಿಟ್ವೀನ್ ಅಂತ ಬರೋಂಗಿಲ್ಲ, ಶಿ ವಾಸ್ ಸ್ಟ್ಯಾಂಡಿಂಗ್ ಇನ್ ದ ಕ್ರೌಡ್, ಇನ್ ಅ ಕ್ರೌಡ್ ಆಫ್ ಚಿಲ್ಡ್ರನ್ ಅನ್ನೋದು ಸರಿಯಾಗುತ್ತೆ, ಇನ್ ಬಿಟ್ವೀನ್ ಅಂತ ಬರೋಂಗಿಲ್ಲ. ನೆಕ್ಸ್ಟ್ ಟು ಕ್ಯಾರಿ ಆಫ್ ದ ಬೆಲ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಇದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಲ್ಲ, ಇದರ ಅರ್ಥ ಏನು ಅಂತ ಕೇಳಿದರೆ ಟು ಕ್ಯಾರಿ ಆಫ್ ದ ಬೆಲ್ ಅಂತ ಅಂದರೆ ಟು ಬ್ಯಾಗ್ ದ ಫಸ್ಟ್ ಪೊಸಿಷನ್, ಕ್ಯಾರಿ ಆಫ್ ದ ಬೆಲ್ ಅಂದರೆ ಮೊದಲನೇ ಪ್ರಶಸ್ತಿಯನ್ನು ಪಡೆದುಕೊಳ್ಳುವುದರ ಅರ್ಥ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಹಿಂದೆ ಮುಂದೆ ಕೊಟ್ಟಿದ್ದಾರೆ, ಅವುಗಳನ್ನ ಜೋಡಿಸಿ ಬರೆದಾಗ ಯಾವ ರೀತಿಯಾದ ವಾಕ್ಯ ರೂಪುಗೊಳ್ಳುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಮೊದಲನೇದು ಏನಪ್ಪ ಅಂತಂದರೆ ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ, ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ಟಂಡ್ರಾ ರೀಜನ್ಸ್ ಆರ್ ಫ್ರೀ ಫ್ರಮ್ ಐಸ್ ಡ್ಯೂರಿಂಗ್ ದ ಶಾರ್ಟ್ ಸಮ್ಮರ್ ಆ್ಯಂಡ್ ಲೋ ಪ್ಲ್ಯಾಂಟ್ ಲೈಕ್ ಮಾಸಸ್ ಆ್ಯಂಡ್ ಲಿಚನ್ಸ್ ಗ್ರೋ ಅಬಂಡೆಂಟ್ಲಿ. ಅಂದರೆ ಟಂಡ್ರಾ ರೀಜನ್ಸ್ಗಳು ಏನಪ್ಪ ಅಂತಂದ್ರೆ ಸಮ್ಮರ್ದಲ್ಲಿ ಐಸ್ನಿಂದ ಕಡಿಮೆ ಕೂಡಿರ್ತವೆ, ಅದಕ್ಕೋಸ್ಕರ ಅಲ್ಲಿ ಏನಪ್ಪ ಮಾಸಸ್ ಅಂದರೆ ಕಪ್ಪೆ ಮಾಸದ ರೀತಿಯಾದ ಲಿಚನ್ಸ್ ಅಲ್ಗೇಜ್ ಬೆಳೆಯುತ್ತವೆ ಅಂತ ಹೇಳಲಾಗುತ್ತದೆ ಸರಿಯಾದ ವಾಕ್ಯ ರೂಪಿಸಿದಾಗ. ಇದರಲ್ಲಿ ನೋಡಿ, ಸರಿಯಾದ ಸ್ಪೆಲ್ಲಿಂಗ್ ಇರ್ತಕ್ಕಂಥ ಪದ ಯಾವುದು ಅಂತ ಕೇಳಿದರೆ ಎಂಟರ್ಪ್ರಿನರ್ ಅನ್ನುವಂಥದ್ರಲ್ಲಿ ಸರಿಯಾದ ಸ್ಪೆಲ್ಲಿಂಗ್ ಇರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿದೆ. ಸ್ಪೆಲ್ಲಿಂಗ್ ಕಂಡುಹಿಡಿಯಲು ಕೂಡ ಗುಣಿತಾಕ್ಷರ ಕನ್ನಡದಲ್ಲಿ ಕೂಡ ಕೇಳ್ತಾರೆ, ಇಂಗ್ಲೀಷ್ನಲ್ಲಿ ಕೂಡ ಕೇಳ್ತಾರೆ. ನೆಕ್ಸ್ಟ್ ಹೈರಾರ್ಕಿ ಅಂತ ಅನ್ನುವಂಥದ್ರಲ್ಲಿ ತಂದೆಯಿಂದ ಬಳುವಳಿಗೆ ಬರ್ತಕ್ಕಂಥದ್ದು, ಇದರಲ್ಲಿ ಸರಿಯಾದ ಸ್ಪೆಲ್ಲಿಂಗ್ ಇರುವುದು ಆಪ್ಷನ್ ಡಿ 4ನೇದು ಹೈರಾರ್ಕಿ ಸ್ಪೆಲ್ಲಿಂಗ್ ಸರಿಯಾಗಿದೆ. ಇನ್ನು ಸೈಕ್ಯಾಟ್ರಿಸ್ಟ್ ಅನ್ನುವಂಥದ್ದರ ಸರಿಯಾದ ಸ್ಪೆಲ್ಲಿಂಗ್ ಆಪ್ಷನ್ ಬಿ ಸರಿಯಾಗುತ್ತೆ, ಸೈಕ್ಯಾಟ್ರಿಸ್ಟ್ ಸರಿಯಾದ ಸ್ಪೆಲ್ಲಿಂಗ್ ಆಗಿದೆ. ನೆಕ್ಸ್ಟ್ ಗೈನಕಾಲಜಿ ಅನ್ನುವಂಥದ್ರಲ್ಲಿ ಆಪ್ಷನ್ ಸಿ ಸರಿಯಾದ ಸ್ಪೆಲ್ಲಿಂಗ್ ಆಗುತ್ತೆ ಗೈನಕಾಲಜಿದಲ್ಲಿ. ನೋಡಿ, ಇದರಲ್ಲಿ ಯಾವುದು ಕರೆಕ್ಟ್ ಸ್ಪೆಲ್ಲಿಂಗ್ ಅಂತಂದರೆ ಅನೆಸ್ಥೇಷಿಯಾ, ಆಪ್ಷನ್ ಎ ಅನೆಸ್ಥೇಷಿಯಾ ಅನ್ನುವಂಥದ್ದು ಸರಿಯಾದ ಸ್ಪೆಲ್ಲಿಂಗ್ ಆಗಿರುತ್ತದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಇಲ್ಲಿ ಕೂಡ ಏನಂತಂದರೆ ಇದರ ಅರ್ಥ ಒಂದೇ ವರ್ಡ್ನಲ್ಲಿ ನಾವು ಯಾವ ರೀತಿಯಾಗಿ ಹೇಳ್ಬೋದು ಅಂತ ಕೇಳಿದ್ದಾರೆ. ಒನ್ ಹೂ ಫೋರ್ಟೆಲ್ಸ್ ದ ಫ್ಯೂಚರ್ ಅಂದರೆ ಯಾರು ಫ್ಯೂಚರ್ ಬಗ್ಗೆ ಹೇಳುತ್ತಾರೋ ಅವ್ರಿಗೆ ಏನಂತ ಕರೀತಾರೆ ಅಂದರೆ ಅಸ್ಟ್ರಾಲಜರ್ ಅಂತ ಕರೀತಾರೆ. ಜ್ಯೋತಿಷಿಗಳು ಅಂತ ನಾವು ಕನ್ನಡದಲ್ಲಿ ಕರಿತೀವಿ ಅವರಿಗೆ, ಅಂದರೆ ಮುಂದಿನ ನಮ್ಮ ಜೀವನದ ಬಗ್ಗೆ ಹೇಳುವಂಥವ್ರು. ಇನ್ನು
ಅ ಪರ್ಸನ್ ಹೂ ಈಸ್ ಏಬಲ್ ಟು ಥಿಂಕ್ ಕ್ಲಿಯರ್ಲಿ, ಸೆನ್ಸಿಬ್ಲಿ ಆ್ಯಂಡ್ ಲಾಜಿಕಲಿ ಈಸ್ ಕಾಲ್ಡ್ ಅಂತ ಕೇಳಿದ್ದಾರೆ. ಸೊ ಯಾವ ವ್ಯಕ್ತಿಗೆ ಕ್ಲಿಯರ್ ಆಗಿ, ಸೆನ್ಸಿಬಲ್ ಆಗಿ ಮತ್ತು ಲಾಜಿಕಲಿ ಯೋಚನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿರ್ತಾನೋ ಅದಕ್ಕೆ ಅವನಿಗೆ ರ್ಯಾಷನಲಿಸ್ಟ್ ಅಂತ ಕರೆಯಲಾಗುತ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಇನ್ನು ಒನ್ ಹೂ ಮೇಕ್ಸ್ ಅ ಸೈಂಟಿಫಿಕ್ ಸ್ಟಡಿ ಆಫ್ ಬರ್ಡ್ಸ್ ಇಸ್ ಕಾಲ್ಡ್. ಇದು ಆಲ್ರೆಡಿ ನೋಡಿದ್ದೀವಿ ನಿನ್ನೆ ಕ್ವಶನ್ ಪೇಪರ್ನಲ್ಲಿ ಕೂಡ. ಮೊನ್ನಿದು ಆರ್ನಿಥಾಲಜಿ, ಸೈಂಟಿಫಿಕ್ ಸ್ಟಡಿ ಆಫ್ ಬರ್ಡ್ಸ್, ವೈಜ್ಞಾನಿಕ ಹಕ್ಕಿಗಳ ಬಗ್ಗೆ ವೈಜ್ಞಾನಿಕ ಅಧ್ಯಯನವನ್ನು ಆರ್ನಿಥಾಲಜಿ ಅಂತ ಕರೆಯಲಾಗುತ್ತದೆ. ನೆಕ್ಸ್ಟ್, ಇಲ್ಲಿ ನೋಡಿ ಆಲ್ರೆಡಿ ಇವಾಗ ಇಂಗ್ಲೀಷ್ ಗ್ರಾಮರ್, ಕನ್ನಡ ಗ್ರಾಮರ್ ಮುಗಿದು ಇವಾಗ ಕಂಪ್ಯೂಟರ್ ನಾಲೆಜ್ ಪ್ರಶ್ನೆಗಳನ್ನು ನಾವು ಇವಾಗ ಡಿಸ್ಕಸ್ ಮಾಡೋಣ. ಕಂಪ್ಯೂಟರ್ ನಾಲೆಜ್. ಸೊ ನಾನು ಸ್ಪೆಲ್ಲಿಂಗ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನೀವು ಇಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ ಬಗ್ಗೆ ತಲೆ ಕೆಡಿಸ್ಕೊಳ್ರಿ. ಕಡತದ ವಿಸ್ತರಣೆ ಯಾವುದನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಕಡತದ ವಿಸ್ತರಣೆ ಯಾವುದನ್ನು ಸೂಚಿಸುತ್ತದೆ? ಕಡತದ ವಿಷಯದ ಬಗ್ಗೆ ಈ ಒಂದು ಕಡತದ ವಿಸ್ತರಣೆಯು ಸೂಚಿಸುತ್ತದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂತಹ ಉತ್ತರವಾಗುತ್ತೆ. ಇನ್ನು DVD ಶೇಖರಣಾ ಸಾಮರ್ಥ್ಯ ಎಷ್ಟು ಅಂತ ಕೇಳಿದ್ದಾರೆ. ಸೊ DVD ಶೇಖರಣಾ ಸಾಮರ್ಥ್ಯ ಎಷ್ಟಿರ್ತದೆ ಅಂದರೆ 4.7 GB ವರೆಗೂ ಅದು ಸ್ಟೋರ್ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ, ಯಾವುದೇ ಒಂದು DVD ಆಗಿರಲಿ. ನೆಕ್ಸ್ಟ್, MS ವರ್ಡ್ನಲ್ಲಿ ಅನ್ಡು ಮಾಡಲು ಉಪಯೋಗಿಸಬೇಕಾದ ಕೀಗಳು ಯಾವುವು ಅಂತ ಕೇಳಿದರೆ. ಸೊ ಯಾವುದೋ ಒಂದು ಟೆಕ್ಸ್ಟನ್ನು ನೀವು ಮಾಡಿರ್ತೀರಿ, ಅದನ್ನು ಅನ್ಡು ಮಾಡಬೇಕಂದ್ರೆ MS ವರ್ಡ್ನಲ್ಲಿ Ctrl+Z ಶಾರ್ಟ್ಕಟ್ ಕೀಯನ್ನು ಬಳಸಲಾಗುತ್ತದೆ. ನೆಕ್ಸ್ಟ್, MS ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ ಶೋ ನಿಲ್ಲಿಸಲು ಉಪಯೋಗಿಸುವ ಕೀಗಳು ಯಾವುವು ಅಂತ ಕೇಳಿದರೆ. ಸೊ ಸೈಡ್ ಸ್ಲೋವನ್ನು ನಿಲ್ಲಿಸಲು ಎಸ್ಕೇಪ್ ಅನ್ನುವಂತಹ ಕೀಯನ್ನು ಬಳಸಲಾಗುತ್ತದೆ. ಅಂದರೆ ಆಟೋಪ್ಲೇ ಇಟ್ಟಿರ್ತೀವಿ, ಆಟೋಪ್ಲೇ ಮಾಡಿದಾಗ ಅದನ್ನು ನಿಲ್ಲಿಸಬೇಕಂತಂದರೆ ಎಸ್ಕೇಪನ್ನು ಹೊಡೆಯಬೇಕಾಗುತ್ತದೆ. ನೆಕ್ಸ್ಟ್, MS ಪವರ್ ಪಾಯಿಂಟ್ನಲ್ಲಿ ಇದೆ MS PPT. ಒಂದು ಪ್ರೋಗ್ರಾಮ್ನಿಂದ ಇನ್ನೊಂದಕ್ಕೆ ತೆರಳಲು ಉಪಯೋಗಿಸುವ ಕೀಗಳು ಯಾವುವು ಅಂತ ಕೇಳ್ತಾರೆ. ಸೊ ಒಂದು ಪ್ರೋಗ್ರಾಮ್ನಿಂದ ಇನ್ನೊಂದಕ್ಕೆ ನಾವು ಟ್ರಾವೆಲ್ ಆಗಬೇಕಂದ್ರೆ Alt+Tab ಅನ್ನುವಂತಹ ಶಾರ್ಟ್ಕಟ್ ಕೀಯನ್ನು ಬಳಸಲಾಗುತ್ತದೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ಸಮಸ್ಯೆಯನ್ನು ಪರಿಹರಿಸಲು ಬಳಸುವ ಹಂತವಾದ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಅಂದರೆ ಅಲ್ಗಾರಿದಮ್. ಯಾವುದೇ ಒಂದು ಸಮಸ್ಯೆಯನ್ನು ಪರಿಹರಿಸುವ ಹಂತವಾದ ಪ್ರಕ್ರಿಯೆಯನ್ನು ಅಲ್ಗಾರಿದಮ್ ಅಂತ ಕರೆಯಲಾಗುತ್ತದೆ ನೋಡಿ. ನೆಕ್ಸ್ಟ್, 1 MB ಯಾವುದಕ್ಕೆ ಸಮನಾಗಿದೆ? 1024 KB ಸಮನಾಗಿದೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗುತ್ತೆ. 1024 ಎಲ್ರಿಗೂ ನೆನಪಿರಲಿ ವರ್ಡ್. URLನ ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ. URL ಅಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅನ್ನುವಂಥದ್ದು URLನ ಫುಲ್ ಫಾರ್ಮ್ ಆಗಿರುತ್ತದೆ. ನೆಕ್ಸ್ಟ್, ಗೂಗಲ್ ಕ್ರೋಮ್ ಎನ್ನುವುದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಇದೊಂದು ವೆಬ್ ಬ್ರೌಸರ್ ಆಗಿದೆ. ಜಾಲದರ್ಶಕ ಅಂತ ಕನ್ನಡದಲ್ಲಿ ಕರಿತೀವಿ. ಗೂಗಲ್ ಕ್ರೋಮ್ ಅನ್ನುವಂಥದ್ದೊಂದು ವೆಬ್ ಬ್ರೌಸರ್ ಆಗಿರುತ್ತದೆ. ನೆಕ್ಸ್ಟ್, ಇಲ್ಲಿ ನೋಡಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ. ಸೊ ಕೆಳಗಿನವುಗಳಲ್ಲಿ TCP ಅಂತಂದರೆ ವರ್ಗಾವಣೆ ನಿಯಂತ್ರಣ ಶಿಷ್ಟಾಚಾರವಾಗಿದೆ. ಅದಾದಮೇಲೆ BSNL ಅನ್ನುವಂಥದ್ದು ಏನಪ್ಪ ಅಂತಂದರೆ ಇದೊಂದು ಅಂತರ್ಜಾಲ ಸೇವೆಯನ್ನು ಒದಗಿಸುವ ಒಂದು ಸಾಧನವಾಗಿದೆ. ಇನ್ನು ಅಂತರ್ಜಾಲದ ಅನ್ವೇಷಕರು ಯಾರಪ್ಪ ಅಂತಂದರೆ ಜಾಲದರ್ಶಕ ಅಂತ ಕರೆಯಲಾಗುತ್ತದೆ. ಸ್ಟಾರ್ ಅಂತ ಅಂದರೆ ಜಾಲ ವಿನ್ಯಾಸ ಅನ್ನೋದು ಕಂಡುಬರುತ್ತೆ. ಇಲ್ಲಿ ಸರಿಯಾದಂಥ ಹೊಂದಾಣಿಕೆ ಆಗೋದು ಆಪ್ಷನ್ ಸಿ ಸರಿಯಾಗಿದೆ. ನೆಕ್ಸ್ಟ್, ಇನ್ನು ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂತ ಕೇಳಿದರೆ. ಸೊ ಇಲ್ಲಿ ಇಂಟೆಲ್ ಅನ್ನುವಂಥದ್ದು ಗುಂಪಿಗೆ ಸೇರದ ಪದ. ಲಿನೆಕ್ಸ್, ವಿಂಡೋಸ್, ಆ್ಯಂಡ್ರಾಯ್ಡ್ ಇವೆಲ್ಲ ಬೇರೆ ಪದಗಳಾಗಿರುತ್ತವೆ. ಇದು ಕಂಪ್ನಿ ಹೆಸರು, ಇವೆಲ್ಲ ಸಾಫ್ಟ್ವೇರ್ಗಳ ಹೆಸರುಗಳು. ನೆಕ್ಸ್ಟ್, ತಪ್ಪಾದ ಹೇಳಿಕೆಯನ್ನು ಕಂಡುಹಿಡಿಯಿರಿ ಕೆಳಗಿನವುಗಳಲ್ಲಿ ಅಂತ ಅಂದರೆ ಮೊದಲನೇದು .ಗವರ್ಮೆಂಟ್ GOV ಎಂಬುದು ಸರ್ಕಾರಿ ಇಲಾಖೆಗಳ ಜಾಲವನ್ನು ಸೂಚಿಸುತ್ತದೆ. ಇದು ಸರಿಯಾಗಿದೆ. ಯಾಕಂತಂದರೆ ನೀವು ಗೌರ್ಮೆಂಟ್ ವೆಬ್ಸೈಟ್ಗಳು ನೋಡಿರ್ಬೋದು .gov ಅಂತ ಇರುತ್ತೆ. ಇನ್ನು ಎರಡನೇದಾಗಿ .org ಎಂಬುದು ವಾಣಿಜ್ಯ ಜಾಲತಾಣಗಳನ್ನು ಸೂಚಿಸುತ್ತದೆ. ಇದು ತಪ್ಪು. ಯಾಕಪ್ಪ ಅಂತಂದರೆ ORG ಅಂತ ಬಂದರೆ ಇದು ಆರ್ಗನೈಜೇಷನ್ ಬಗ್ಗೆ ಸಂಘ ಸಂಸ್ಥೆಗಳನ್ನ ಸೂಚಿಸುತ್ತದೆ. ಬಟ್ ವಾಣಿಜ್ಯ ಕಮರ್ಷಿಯಲ್ ಇಂಟರ್ನೆಟನ್ನು ಬಗ್ಗೆ ಹೇಳಂಗಿಲ್ಲ. ಇದು ಆಪ್ಷನ್ ಬಿ ತಪ್ಪು. ಇನ್ನು .ac ಎಂಬುದು ಶೈಕ್ಷಣಿಕ ಸಂಸ್ಥೆಗಳ ಜಾಲತಾಣವನ್ನು ಸೂಚಿಸುತ್ತದೆ. ಇದು ಕೂಡ ಸರಿ. .ac ಅಂತಂದರೆ ಶೈಕ್ಷಣಿಕ ಸಂಸ್ಥೆಗಳ ಜಾಲತಾಣ. .in ಎಂಬುದು ಭಾರತ ಜಾಲತಾಣವನ್ನು ಸೂಚಿಸುತ್ತದೆ. .in ಅಂತಂದ್ರೆ .india ಅನ್ನೋದಾಗುತ್ತೆ ಇಲ್ಲಿ. ಬಟ್ ಆಪ್ಷನ್ ಬಿ ಮಾತ್ರ ಸರಿಯಾಗಿ ತಪ್ಪಾಗುತ್ತೆ. ಬಟ್ ಇದೇ ಆನ್ಸರ್ ಇಲ್ಲಿ ಆಗುತ್ತೆ, ಆಪ್ಷನ್ ಬಿ. ನೆಕ್ಸ್ಟ್, ENIAC ಮತ್ತು UNIVAC ಎಂದರೆ ಏನು ಅಂತ ಕೇಳಿದ್ದಾರೆ. ಸೊ ಏನಪ್ಪ ಅಂತಂದರೆ ಫಸ್ಟ್ ಜನರೇಷನ್ ಕಂಪ್ಯೂಟರ್ಗಳು, ಡೋಲ್ ಡ್ರಮ್ಸ್ ಅಂತ ಕರಿತಿದ್ವಲ್ಲ, ಮೊದಲ ತಲೆಮಾರಿನ ಕಂಪ್ಯೂಟರ್ಗಳು ENIAC, UNIVAC ಅನ್ನುವಂಥವುಗಳು. ನೆನ್ಪಿಟ್ಕೊಳ್ರಿ ಅವೆರಡರ ಬಗ್ಗೆ. ಇನ್ನು MS ವರ್ಡ್ನಲ್ಲಿ
ವರ್ಡ್ನಲ್ಲಿ ಟಾಗಲ್ ಕೇಸ್ ಎಂಬುದು ಏನು ಅಂತ ಕೇಳಿದ್ದಾರೆ. ಸೊ MS ವರ್ಡ್ನಲ್ಲಿ ಟಾಗಲ್ ಕೇಸ್ ಏನಂತಂದರೆ ದೊಡ್ಡ ಅಕ್ಷರಗಳನ್ನು ಸಣ್ಣ ಅಕ್ಷರಗಳನ್ನಾಗಿ ಮತ್ತು ಸಣ್ಣ ಅಕ್ಷರಗಳನ್ನು ದೊಡ್ಡ ಅಕ್ಷರಗಳನ್ನಾಗಿ ಬಳಸಲಾಗುತ್ತದೆ. ಟಾಗಲ್ ಒಂದು ಅಕ್ಷರಗಳನ್ನು ಹೆಚ್ಚು ಕಡಿಮೆ ಮಾಡಲು ಬಳಸಲಾಗುತ್ತದೆ ಟಾಗಲ್. ನೆಕ್ಸ್ಟ್, MS ವರ್ಡ್ನಲ್ಲಿ ಹೊಸ ಡಾಕ್ಯುಮೆಂಟನ್ನು ತೆರೆಯಲು ಬಳಸುವಂತಹ ಕೀ ಸಂಯೋಜನೆಗಳು ಯಾವುವು ಅಂತ ಕೇಳಿದರೆ MS ವರ್ಡ್ನಲ್ಲಿ ನಮಗೆ ಹೊಸ ಡಾಕ್ಯುಮೆಂಟ್ ಬೇಕಂತಂದರೆ Ctrl+N ಅನ್ನು ಒತ್ತಲಾಗುತ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಡೆಸ್ಕ್ಟಾಪ್ನಲ್ಲಿರುವ ಎಲ್ಲ ಬಾಬುಗಳನ್ನು ಆಯ್ಕೆ ಮಾಡಲು ಬಳಸುವಂತಹ ಕೀ ಸಂಯೋಜನೆ ಯಾವುದು ಅಂತ ಅಂದರೆ ಇದು Ctrl+A. ಡೆಸ್ಕ್ಟಾಪ್ನಲ್ಲಿರ್ತಕ್ಕಂಥ ಎಲ್ಲ ಬಾಬುಗಳನ್ನು ಆಯ್ಕೆ ಮಾಡಲು Ctrl+A ಅನ್ನು ಬಳಸಲಾಗುತ್ತದೆ. ನೆಕ್ಸ್ಟ್, ಆಪರೇಟಿಂಗ್ ಸಿಸ್ಟಮ್ ಒಂದು ಏನು ಅಂತ ಕೇಳಿದರೆ ಇದೊಂದು ಸಿಸ್ಟಮ್ ಪ್ರೋಗ್ರಾಮ್ ಆಗಿರುತ್ತದೆ. ಆಪರೇಟಿಂಗ್ ಸಿಸ್ಟಮ್ ಅನ್ನುವಂಥದ್ದೊಂದು ಸಿಸ್ಟಮ್ ಪ್ರೋಗ್ರಾಮ್ ಆಗಿರುತ್ತದೆ. ನೆಕ್ಸ್ಟ್, ಈ ಅಂಚೆಯ ವಿಳಾಸದಲ್ಲಿ ಅನುಮತಿಸಲಾಗದ ಚಿಹ್ನೆ ಯಾವುದು ಅಂತ ಅಂದರೆ ಖಾಲಿ ಜಾಗ. ಈ ಟೈಪ್ ಅಂಚೆ ವಿಳಾಸದಲ್ಲಿ ಈ ರೀತಿ ಅನುಮತಿಸಲಾಗುವುದಿಲ್ಲ. ಆ್ಯಟ್ ಬರುತ್ತೆ, ಇದು ಬರುತ್ತೆ, ಇದು ಬರುತ್ತೆ. ಅಂದರೆ ಈ ಜಿಮೇಲ್ ಅಂತ ಕರಿತೀವಿ. ಜಿಮೇಲ್ ಅಥವಾ ಇಮೇಲ್, ಎಲೆಕ್ಟ್ರಾನಿಕ್ ಮೇಲ್, ಅದರಲ್ಲಿ ಕೇಳಿದ್ದಾರೆ ಇವರು. ಈ ಅಂಚೆ ವಿಳಾಸ ಅಂತಂದರೆ ಇಮೇಲ್ ಅಂತ ನೆನ್ಪಿಟ್ಕೊಳ್ರಿ. ಅಲ್ಲಿ ಖಾಲಿ ಜಾಗ ಏನಾದರೂ ಜಿಮೇಲ್ ಟೈಪ್ ಮಾಡೋ ನೋಡ್ರಿ, ಈ ಟೈಪ್ ಖಾಲಿ ಜಾಗ ನಾವು ಹೊಂದ್ಸಕ್ಕೆ ಬರೋಂಗಿಲ್ಲ. ಬಟ್ ಈ ಟೈಪ್ ಚಿಹ್ನೆ ಮೂಲಕ ನಾವು ಹೊಂದಿಸ್ಬೋದು. ಅಲ್ಲಿ ಹೆಸರನ್ನು ಡೊಮೇನ್ ನೇಮನ್ನು ಇರಿಸಬಹುದು. ಇನ್ನು ಈ ಕೆಳಗಿನ ಯಾವುದು ಅಪ್ಲಿಕೇಶನ್ ಪ್ರೋಗ್ರಾಮ್ ಆಗಿರುವುದಿಲ್ಲ ಅಂತ ಕೇಳ್ತಾರೆ. ಸೊ Windows 7 ಅನ್ನುವಂಥದ್ದು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲದು. ಇವು MS ವರ್ಡು, ಟ್ಯಾಲಿ, CAD ಇವೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳಾಗಿವೆ. ಅಪ್ಲಿಕೇಶನ್ ಸಾಫ್ಟ್ವೇರ್ ಇದು Windows 7 ಅನ್ನುವಂಥದ್ದು. ಬಟ್ ಇವೆಲ್ಲ ಪ್ರೋಗ್ರಾಮ್ಗಳು, ಇದು ಸಾಫ್ಟ್ವೇರ್ ಆಗಿರುತ್ತೆ. ನೆನ್ಪಿಟ್ಕೊಟ್ರೆ ಒಂದೇ ವರ್ಡ್ನಲ್ಲಿ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ನಾನೇ ಇವಾಗ ಆದ್ಮೇಲೆ ಆ ಟೈಪ್. ಇನ್ನು ಡ್ಯಾಶ್ ಪ್ರೋಗ್ರಾಮ್ಗಳು ಸ್ವಯಂಚಾಲಿತವಾಗಿ ಲೋಡ್ ಆಗುತ್ತವೆ ಮತ್ತು ಬ್ರೌಸರ್ನ ಭಾಗವಾಗಿ ಕೆಲಸ ಮಾಡುತ್ತವೆ ಅಂತಂದರೆ ಪ್ಲಗ್ಗಿನ್ಸ್ಗಳು ಸ್ವಯಂಚಾಲಿತವಾಗಿ ಲೋಡ್ ಆಗುತ್ತವೆ ಮತ್ತು ಬ್ರೌಸರ್ನ ಭಾಗವಾಗಿ ಕೆಲಸ ಮಾಡುವಂತಹ ಸಾಧನಗಳಾಗಿವೆ. ನೆಕ್ಸ್ಟ್, ಈ ಅಂಚೆಯನ್ನು ಹೆಚ್ಚು ಸ್ವೀಕೃತರಿಗೆ ಕಳುಹಿಸುವಾಗ ಅವರ ವಿಳಾಸವನ್ನು ಮರೆಮಾಡಲು ಡ್ಯಾಶ್ ಆಯ್ಕೆಯನ್ನು ಬಳಸಲಾಗುತ್ತದೆ ಅಂದರೆ BCC. ಈ ಅಂಚೆ ಅಂದರೆ ಇಮೇಲ್ 9ಕ್ಕಿಂತ ಹೆಚ್ಚಿಗೆ ಜನರಿಗೆ ಕಳಿಸ್ಬೇಕಂತ ಅಂದರೆ ಎಲ್ರಿಗೂ ಗೊತ್ತಾಗದೇ ಇರೋ ರೀತಿಯಾಗಿ ಇಮೇಲ್ನ ಯಾವ ರೀತಿ ಕಳಿಸ್ಬೇಕಂದ್ರೆ BCC ಮೆಥಡ್ ಮೂಲಕ ನಾವು ಕಳಿಸಬಹುದು ಹೆಚ್ಚು ಜನರಿಗೆ. ಇನ್ನು ಪವರ್ ಪಾಯಿಂಟ್ ನಿರೂಪಣೆಯಲ್ಲಿ ಟೆಕ್ಸ್ಟ್ ಬಾಕ್ಸ್ ಹಾಗೂ ಕ್ಲಿಪ್ ಆರ್ಟ್ಗಳನ್ನು ಡ್ಯಾಶ್ ಮೆನುವಿನ ಮುಖಾಂತರ ಆಯ್ಕೆ ಮಾಡಬಹುದು ಅಂತಂದರೆ ಇನ್ಸರ್ಟ್ ಮೆನುವಿನ ಮುಖಾಂತರ ಪವರ್ ಪಾಯಿಂಟ್ ನಿರೂಪಣೆಯಲ್ಲಿ ಟೆಕ್ಸ್ಟ್ ಬಾಕ್ಸ್ ಹಾಗೂ ಕ್ಲಿಪ್ ಆರ್ಟ್ಗಳನ್ನು ಆಯ್ಕೆ ಮಾಡಬಹುದಾಗಿದೆ. ಲೇಸರ್ ಮುದ್ರಕದ ವೇಗವನ್ನು ಹೇಗೆ ಅಳೆಯಲಾಗುತ್ತದೆ ಅಂತ ಕೇಳಿದರೆ ಸೊ PPM ಮೂಲಕ ಲೇಸರ್ ಮುದ್ರಕದ ವೇಗವನ್ನು ಅಳೆಯಲಾಗುತ್ತದೆ. ಲೇಸರ್ ಪ್ರಿಂಟಿಂಗ್ PPM ಪೇಜಸ್ ಪರ್ ಮಿನಿಟ್ ಅಂತ ಆಗ್ಬೋದು. ಇನ್ನು ಇಮೇಜನ್ನು ಪಠ್ಯಕ್ಕೆ ಪರಿವರ್ತಿಸಲು ಬಳಸುವ ಸಾಧನ ಯಾವುದು ಅಂತ ಅಂದರೆ OCR ಮೂಲಕ ಇಮೇಜನ್ನು ಪಠ್ಯಕ್ಕೆ ಪರಿವರ್ತಿಸಲಾಗುತ್ತದೆ. OCR. ಈ ಕೆಳಗಿನವುಗಳಲ್ಲಿ MS ವರ್ಡ್ನಲ್ಲಿನ ಕಡತಗಳ ಸರಿಯಾದ ವಿಸ್ತರಣೆಯನ್ನು ಯಾವುದು ಸೂಚಿಸುತ್ತದೆ ಅಂದರೆ .doc. MS ವರ್ಡ್ನಲ್ಲಿರ್ತಕ್ಕಂಥ ಕಡತಗಳ ಸರಿಯಾದ ವಿಸ್ತರಣೆಯನ್ನು ಸೂಚಿಸುತ್ತದೆ .doc ಅನ್ನುವಂಥದ್ದು. ಇನ್ನು ನೋಟ್ಪ್ಯಾಡ್ ಎಂಬುದು ಈ ಆಯ್ಕೆಯನ್ನು ಹೊಂದಿಲ್ಲ ಅಂತ ಕೇಳಿದ್ದಾರೆ. ವರ್ಡ್ ರ್ಯಾಪ್, ಫಾಂಟ್ ಇದೆ ಅದರಲ್ಲಿ, ಮತ್ತು ಪಠ್ಯ ಜೋಡಣೆ ಟೆಕ್ಸ್ಟ್ ಅಲೈನಿಂಗ್ ಅನ್ನೋದು ಇಲ್ಲ ನೋಟ್ಪ್ಯಾಡ್ನಲ್ಲಿ. ಇನ್ನು ಪೇಜ್ ಸೆಟಪ್ ಕೂಡ ಇದೆ. ಬಟ್ ಆಪ್ಷನ್ ಸಿ ಇಲ್ಲಿ ಸರಿಯಾದಂತಹ ಉತ್ತರವಾಗುತ್ತೆ. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಕ್ವಶನ್ ಪೇಪರ್ 2ನ ಮಾಡೆಲ್ ಕ್ವಶನ್ ಪೇಪರ್ ಡಿಸ್ಕಷನ್ ಮುಕ್ತಾಯಗೊಂಡಿದೆ. ಕೊನೆಯವರೆಗೂ ನೋಡೋದಕ್ಕೆ ಎಲ್ಲೂ ಧನ್ಯವಾದಗಳು. ಮತ್ತು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ಏನಾದರೂ ತಪ್ಪು ಅನಿಸಿದ್ರೆ ಕಮೆಂಟ್ ಮಾಡಿ. ಮತ್ತು ಕೆಳಗಡೆ ಡಿಸ್ಕ್ರಿಪ್ಷನ್ದೊಳಗಡೆ ನಮ್ಮ ಚಾನಲ್ ಇನ್ಸ್ಟಾ, ಟೆಲಿಗ್ರಾಮ್, ವಾಟ್ಸಪ್ ಮತ್ತು ಥ್ರೆಡ್ಸ್ ಲಿಂಕ್ಗಳಿದಾವೆ. ಅವುಗಳನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.